ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇವತ್ತಿನ ಒಂದು ಟಾಪಿಕ್ಕು ಕೇವಲ ಒಂದೇ ಒಂದು ಶೇರ್ ಮೇಲೆ. ಸೊ ನೋಡೋಣ, ಅದು ಫ್ಯೂಚರ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಶೇರು, ಅಂದರೆ ಫ್ಯೂಚರ್ ಬಿಸ್ನೆಸ್ಸನ್ನು ಮಾಡ್ತಿರ್ತಕ್ಕಂಥ ಒಂದು ಶೇರು. ಓಕೆ, ಒಂದು ಡಿಸ್ಕ್ಲೈಮರ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಯಾವುದೇ ಥರನಾಗಿರ್ತಕ್ಕಂಥ ರೆಕಮೆಂಡೇಷನ್ಸ್ ಅಂತೂ ಅಲ್ವೇ ಅಲ್ಲ, ಅಂದರೆ ಬೈ ಮಾಡಿ ಸೆಲ್ ಮಾಡಿ ಅಂತ ರೆಕಮೆಂಡೇಷನ್ಸ್ ಅಂತೂ ಅಲ್ವೇ ಅಲ್ಲ. ಸೊ ನನ್ನ ಒಂದು ಒಪಿನಿಯನನ್ನು ನಾನಿಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ನನ್ನ ಒಂದು ಸ್ಟಡಿ ಅದರ ಮೇಲೆ ನಾನು ಇದನ್ನು ಶೇರ್ ಮಾಡ್ತೀನಿ. ಸೊ ನಿಮಗೂ ಈ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಏನಾದರೂ ಇದ್ದರೆ ಸೊ ನೋಡಿ, ನೀವು ಕೂಡ ಸ್ಟಡಿಯನ್ನು ಮಾಡಿ. ಅಂದರೆ ನೋಡಿ, ಫಸ್ಟ್ ಈ ಬಿಸ್ನೆಸ್ ನಿಮಗೆ ಅರ್ಥ ಆಗ್ತಿದೆಯಾ, ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ ಅಂತ ಹೇಳಿದ್ರೆ ಮಾತ್ರ ಅದ್ರಲ್ಲಿ ಎಂಟರ್ ಆಗಿ. ಸೊ ಓಕೆ, ನೋಡೋಣ. ನಾನು ಈ ಮುಂಚೆನೇ ಹೇಳಿದೆ, ಇದೊಂದು ಆ್ಯಕ್ಚುಲಿ ಮುಂಚೆಯಿಂದನೂ ಹಿಂದಿಂದನೂ ಇರ್ತಕ್ಕಂಥ ಒಂದು ಶೇರು. ಹಿಂದೆ ತುಂಬಾ ನೆಗೆಟಿವಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಿರ್ತಕ್ಕಂಥ ಒಂದು ಶೇರು. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸನ್ನು ತೋರಿಸಿದೆ. ಹಾಗೆಯೇ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ಗಳನ್ನು ಕೂಡ ಇದು ಲಾಂಚ್ ಮಾಡೋದಕ್ಕೆ ಪ್ಲ್ಯಾನ್ಗಳನ್ನು ನಡೆಸಿದೆ. ಸೊ ನೋಡೋಣ ಯಾವುದಪ್ಪ ಏನಪ್ಪ ಅಂತ ಹೇಳಿದ್ರೆ, ಸೊ ಈ ಬಂದು ಶೇರು ನಾನೇನು ಇವತ್ತು ಡಿಸ್ಕಸ್ ಮಾಡ್ತೀನಿ. ಸೊ ಇದು ಏರ್ಲೈನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶೇರ್. ಓಕೆ, ನಾನು ಮುಂಚೆನೇ ಹೇಳಿದಾಗೆ ಇದು ಏರ್ಲೈನ್ಸ್ಗೆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಶೇರು. ಇಂಟರ್ಗ್ಲೋಬ್ ಏವಿಯೇಷನ್, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಸೊ ಓಕೆ, ಇಂಟರ್ಗ್ಲೋಬ್ ಏವಿಯೇಷನ್ನು ಒಂದು ಮಂತಲ್ಲಿ -3% ಅಷ್ಟು ರಿಟರ್ನನ್ನು ಕೊಟ್ಟಿದೆ. ಓಕೆ, ಇಲ್ಲಿ ನೋಡ್ಬೋದು ಬ್ರ್ಯಾಕೆಟ್ನಲ್ಲಿ 39% ಪಾಸಿಟಿವ್, 39% ರಿಟರ್ನನ್ನು ಕೊಟ್ಟಿದೆ. ಯಾವಾಗ? ಪಾಸ್ಟ್ 6 ಮಂತ್ಸಲ್ಲಿ. ನೆಕ್ಸ್ಟ್ ನೋಡಿ, ಪಾಸ್ಟ್ 1 ಇಯರಲ್ಲಿ, ಒಂದು ವರ್ಷದಲ್ಲಿ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಇದೆ ನೋಡ್ರಿ, 73% ಅಷ್ಟು ರಿಟರ್ನ್ ಕೊಟ್ಟಿದೆ. ಹಾಗೆಯೇ 5 ವರ್ಷದಲ್ಲಿ 167 ರಿಟರ್ನನ್ನು ಕೊಟ್ಟಿದೆ. ಬೇಸಿಕಲಿ ಒಂದು ಶೇರು ನಾವು ಯಾವಾಗಲೂ ಹೋಗಬೇಕಾದ್ರೆ ಬೇಸಿಕಲಿ ಅದು ಏನಾಗಿರ್ಬೇಕಪ್ಪ ಅಂತ ಹೇಳಿದ್ರೆ 5 ವರ್ಷದಲ್ಲಿ ನಮಗೆ 100% ರಿಟರ್ನನ್ನು ಕೊಟ್ಟಿದೆ. ಓಕೆ ಫೈನ್, ಆ ಒಂದು ಕ್ರೈಟೇರಿಯಾ ಫುಲ್ಫಿಲ್ ಆಯಿತು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಡೊಮೆಸ್ಟಿಕ್ ಏರ್ ಟ್ರಾಫಿಕ್ ಲೈಕ್ಲಿ ಟು ಟಚ್ 164 ಮಿಲಿಯನ್ ಇನ್ ಫಿನಾನ್ಷಿಯಲ್ ಇಯರ್ 25. ಇಲ್ಲಿ ನೋಡಿ, 164 ಮಿಲಿಯನ್ ಪ್ಯಾಸೆಂಜರ್ಸು ಫಿನಾನ್ಷಿಯಲ್ ಇಯರ್ 25ರಲ್ಲಿ, ಅಂದರೆ ಇವಾಗ ಏನು ನಡೀತಿದೆ ಅಷ್ಟು ಪ್ಯಾಸೆಂಜರ್ಸು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ, ಅಂದರೆ ಟ್ರಾವೆಲ್ ಮಾಡ್ತಿದ್ದಾರೆ ಅಂತ. ನೆಕ್ಸ್ಟ್ ನೋಡ್ಬೋದು ನೀವು, ಇಂಡಿಯಾಸ್ ಡೊಮೆಸ್ಟಿಕ್ ಏರ್ ಪ್ಯಾಸೆಂಜರ್ ಟ್ರಾಫಿಕ್ ಟು ಟಚ್ 300 ಮಿಲಿಯನ್ ಬೈ 2030. ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಏನು ಹೇಳಿದ್ದಾರೆ ಅಂದರೆ ಒಂದು ಪ್ರಿಡಿಕ್ಷನ್ ಅದು 2030 ಟೈಮಿಗೆ ಈ ಒಂದು ಟ್ರಾವೆಲ್ ಮಾಡ್ತಕ್ಕಂಥ ಜನರ ಸಂಖ್ಯೆ, ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಪ್ಯಾಸೆಂಜರ್ಗಳ ನಂಬರ್ 300 ಮಿಲಿಯನ್ನು ತಲುಪುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಒಂದು ಕಡೆ ನೀವು ಅರ್ಥ ಮಾಡ್ಕೊಳ್ರಿ, ಪರ್ ಕ್ಯಾಪಿಟ ಇನ್ಕಮ್, ಜನರ ಒಂದು ಪರ್ ಕ್ಯಾಪಿಟ ಇನ್ಕಮ್ ಸೊ ಜಾಸ್ತಿ ಆಗ್ತಿದೆ. ಸೊ ಆಬ್ವಿಯಸ್ಲಿ ನಮ್ಮ ಕೈಯಲ್ಲಿ ದುಡ್ಡಿದ್ರೇ ನಾವೇನು ಮಾಡ್ತೀವಿ, ಸೊ ನಾವು ಏನೋ ಒಂದು ಮತ್ತೊಂದು ಏನೋ ಮಾಡೋಣ, ಸೊ ನೆಕ್ಸ್ಟ್ ಲೆವೆಲಿಗೆ ಹೋಗೋಣ ಅಂತ ಅನಿಸುತ್ತೆ. ಸೊ ಆಬ್ವಿಯಸ್ಲಿ ಅದು ಅನ್ನಿಸ್ತಿದೆ, ಜನರ ಹತ್ರ ಪರ್ ಕ್ಯಾಪಿಟ ಇನ್ಕಮ್, ಜನರ ಹತ್ರ ದುಡ್ಡು ಬರ್ತಿದೆ. ಸೊ ಆ ದುಡ್ಡನ್ನು ಈ ಥರ ಖರ್ಚು ಮಾಡ್ತಿದ್ದಾರೆ, ಟೈಮ್ ಸೇವಿಂಗ್ ಅಂತ ಹೇಳ್ಬಿಟ್ಟು ಸೊ ಏವಿಯೇಷನ್ ಕಡೆ ಟ್ರಾವೆಲ್ ಮಾಡ್ತಿದ್ದಾರೆ. ಓಕೆ ಫೈನ್, ಅದಾಯಿತು. ಇನ್ನೊಂದೇನೆಂದರೆ ಡಿಮ್ಯಾಂಡ್ ಈ ಥರ ಬರ್ತಾ ಇದೆ. ಸೊ ಇವ್ರೇನು ಹೇಳ್ತಿದ್ದಾರೆ ಅಂದರೆ, ಸೊ ಡಿಮ್ಯಾಂಡ್ ಓಕೆ, ನೀವು ಡಿಮ್ಯಾಂಡ್ ತೊಗೊಬನ್ನಿ, ನಾವು ಸಪ್ಲೈ ಮಾಡ್ತೀವಿ. ಒಂದು ವಿಮಾನ, ಒಂದು ಏರ್ಕ್ರಾಫ್ಟ್ನ ತೊಗೊಳೋದಂದರೆ ಅದು ಏನು ಸುಮ್ಮನೆ ವಿಷಯ ಅಲ್ಲ, ಏನದು ಬಸ್ನ ಅಥವಾ ಲಾರಿನ ತೊಗೊಂಡಂಗಲ್ಲ. ಸೊ ಅದೊಂದು ದೊಡ್ಡ ಇದದು. ಸೊ ಆ ಒಂದು ಬಿಸ್ನೆಸ್ಸಲ್ಲಿ ತುಂಬ ಅಂದರೆ ಜನಗಳು, ನೀವು ಕಿಂಗ್ ಫಿಶರ್ ನೋಡ್ಬೋದು, ಹಾಗೆಯೇ ಜೆಟ್ ಏರ್ವೇಸ್ ನೋಡ್ಬೋದು. ಸೊ ಅಂಥ ದೊಡ್ಡ ಕಂಪ್ನೀಸ್ಗಳೇ ಮಕ್ಕಡೆ ಆಗಿ ಹೋಗ್ಬಿಟ್ಟಿದೆ. ಸೊ ಓಕೆ, ಈ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು ಯಾವ್ಯಾವ ಇದರ ಕಾಂಪಿಟೇಟ್ರು ಅಂತ ಹೇಳ್ಬಿಟ್ಟು. ಇಂಟರ್ಗ್ಲೋಬ್ ಏವಿಯೇಷನ್ನು ಫಸ್ಟಲ್ಲಿದೆ. ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ ನೋಡಿ, ಸ್ಪೈಸ್ ಜೆಟ್ಟು ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ ನೋಡಿ, ಸ್ಪೈಸ್ ಜೆಟ್ ಸೆಕೆಂಡಲ್ಲಿದೆ 4410. ಇದಕ್ಕೆ ಎಲ್ಲೂ ಕೂಡ ಟಕ್ಕರ್ ಕೊಡೋದಕ್ಕೆ ಬರಲ್ಲ, ಅಜಗಜಾಂತರವಾಗಿರ್ತಕ್ಕಂಥ ಒಂದು ವ್ಯತ್ಯಾಸದಲ್ಲಿದೆ. ಸೊ ಇದನ್ನು ಎಲ್ಲೋ ಒಂದು ಕಡೆ ನೋಡಿದರೆ ಅನಿಸುತ್ತೆ ಇದು ಒಂದು ಮೊನೊಪೊಲಿ ಆಗಿರ್ತಕ್ಕಂಥ ಬಿಸ್ನೆಸ್ಸು, ಅಂದರೆ ಮೊನೊಪೊಲಿ ಕಂಪನಿ ಅಂತ ಹೇಳ್ಬೋದು ಈ ಒಂದು ಸೆಕ್ಟರ್ನಲ್ಲಿ. ಸೊ ಓಕೆ, ಇನ್ನು ಉಳಿದಿದ್ದೆಲ್ಲ ನೋಡಿ ನೆಗ್ಲಿಜಿಬಲ್, ಅವು ಇದಾವೋ ಇಲ್ವೋ ಅಂತ ಅನ್ನೋ ಥರ ಇದೆ ಅದು. ಸೊ ನೆಕ್ಸ್ಟ್ ನೋಡೋದಾದರೆ, ಇಂಡಿಗೋ ಆರ್ಡರ್ಸ್ 500 ಏರ್ಬಸ್ A320 ಫ್ಯಾಮಿಲಿ ಏರ್ಕ್ರಾಫ್ಟ್. A320 ಅಂತಕ್ಕಂಥದ್ದು ಒಂದು ಏನು ಆ ಏರ್ಕ್ರಾಫ್ಟಿಗೆ ಇರ್ತಕ್ಕಂಥ ಒಂದು ಹೆಸರುಗಳಪ್ಪ. ಓಕೆ, ಅಂಥವು 500 ಏರ್ಬಸ್ಸಸ್ ಅಂದರೆ 500 ಫ್ಲೈಟ್ಗಳನ್ನು ಆರ್ಡರ್ ಕೊಟ್ಟಿದ್ದಾರಂತೆ. ಇನ್ನೊಂದು ನೋಡ್ಬೋದು, ನೆಕ್ಸ್ಟು ಇಂಡಿಗೋ ಬೋಯಿಂಗ್ 777 ಎಕ್ಸ್ಪೀರಿಯನ್ಸ್ ಶಾರ್ಪನ್ ಶೇಪ್ಸ್ ಏರ್ಬಸ್ A350 ಆರ್ಡರ್. ಅಂದರೆ ಈ ಥರ ಸುಮಾರು ಆರ್ಡರ್ಗಳನ್ನು ಅವ್ರು ಕೊಡ್ತಾನೇ ಇದ್ದಾರೆ. ಅಂದರೆ ಎಲ್ಲೋ ಅನಿಸುತ್ತೆ ಒಂದು ಕಡೆ ಗ್ರೋಯಿಂಗ್ ಆಗ್ತಕ್ಕಂಥ ಒಂದು ಕಂಪನಿ, ಏನೋ ಒಂದು ಸಿಗ್ತಾ ಇದೆ, ಆರ್ಡರ್ ಸಿಗ್ತಿದೆ. ಅಂದರೆ
ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಆರ್ಡರ್ ಬರ್ತಿದೆ ಅಂದರೆ ಮಾತ್ರ ಅದು ಗ್ರೋ ಆಗೋದಕ್ಕೆ ಸಾಧ್ಯ. ಸ್ಟೇಬಲಾಗಿ ಏನೂ ಆರ್ಡ್ರ್ ಇಲ್ಲ, ಎಂಥದ್ದು ಇಲ್ಲ ಅಂತ ಹೇಳಿದ್ರೆ ಸ್ಟೇಬಲ್ ಮುಗೀತು ಅದ್ರ ಕತೆ ಅಂತ. ಸೊ ಓಕೆ, ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಥಿಂಗು, ನಾನು ಮುಂಚೆನೇ ಹೇಳಿದೆ ನಿಮಗೆ, ಫ್ಯೂಚರ್ ಓರಿಯೆಂಟೆಡ್ ಆಗಿರ್ತಕ್ಕಂಥದ್ದು. ಫ್ಯೂಚರ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಬಿಸ್ನೆಸ್ಸನ್ನು ಏನೋ ಒಂದು ಮಾಡಬೇಕು ಅಂತ ಹೋಗ್ತಿದೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ದೆ ನಾನು. ಸೊ ಅದು ಯಾವುದೂ ಅಲ್ಲ, ನೀವು ಪಿಕ್ಕಲ್ಲಿ ನೋಡ್ಬೋದು, ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು. ಈ ಒಂದು ಹೆಲಿಕಾಪ್ಟರ್ ಇದೆಯಲ್ಲ, ಸೊ ಏರ್ ಬಸ್ ಅಂದರೆ ಏರ್ ಟ್ಯಾಕ್ಸಿ. ಸೊ ಇದು ನೋಡಿ, ಇಲ್ಲಿ ಡೆಲ್ಲಿ ಟು ಗುರುಗ್ರಾಮ್ ಇನ್ ಜಸ್ಟ್ 7 minutes. ಇಂಡಿಗೋ ಪೇರೆಂಟ್ ಟು ಬ್ರಿಂಗ್ ಆಲ್ ಎಲೆಕ್ಟ್ರಿಕ್ ಟ್ಯಾಕ್ಸಿ ಸರ್ವಿಸ್ ಇನ್ ಇಂಡಿಯಾ ಬೈ 2026, 2026 ಹೊತ್ತಿಗೆ ಏರ್ ಟ್ಯಾಕ್ಸಿಗಳನ್ನು ಲಾಂಚ್ ಮಾಡತ್ತಂತೆ. ಬರೀ 7 ನಿಮಿಷದಲ್ಲಿ ಆ ಒಂದು ಟ್ರಾವೆಲನ್ನು ನಾವು ಕಂಪ್ಲೀಟ್ ಮಾಡಬಹುದಂತೆ. ಸೊ ನನಗೆ ಗೊತ್ತಿಲ್ಲ ಡೆಲ್ಲಿ ಟು ಗುರುಗ್ರಾಮ್ ಇಷ್ಟು ಕಿಲೋಮೀಟರ್ಸ್ ಇದೆ ಅಂತ ಹೇಳ್ಬಿಟ್ಟು, ಜಸ್ಟ್ 7 minutesಲ್ಲಿ ಸೊ ಹತ್ತತ್ರ ಇರ್ಬೋದು, ಒಂದು ಸುಮಾರು ಇರ್ಬೋದು. ಸೊ ನೋಡಿ ನೀವು ಒಂದ್ಸಲ ಬರೀ 7 ನಿಮಿಷದಲ್ಲಿ ಅದನ್ನು ಇದು ಕವರ್ ಮಾಡುತ್ತಂತೆ. ಸೊ ಇನ್ನೊಂದು ನೋಡೋದಾದರೆ ಇಂಟರ್ಗ್ಲೋಬ್ ಏವಿಯೇಷನ್ ನಮ್ಮ ಡೊಮೆಸ್ಟಿಕ್ ಸೆಕ್ಟರ್ ಇದರಲ್ಲಿ, ಅಂದರೆ ನಮ್ಮ ಇಂಡಿಯಾದಲ್ಲಿ 60% ಮಾರ್ಕೆಟ್ ಶೇರ್ನ ಹೊಂದಿದೆ. ಅಂದರೆ 60% ಇವರೇ ಕವರ್ ಮಾಡಿಬಿಟ್ಟಿದ್ದಾರೆ. ಇನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗೋದಾದರೆ 18% ಇವ್ರ ಹತ್ರ ಇದೆ. ಅಂದರೆ ಅಷ್ಟೊಂದು ಬಿಸ್ನೆಸ್ ಮಾಡ್ತಾರೆ ಅಂತ. ಸೊ ನಾನು ಮುಂಚೆನೇ ಹೇಳಿದ್ದೆ ನಿಮಗೆ, ಕಾಂಪಿಟೇಟರ್ಸ್ ಇವರಿಗೆ ಯಾರ್ಯಾರಪ್ಪ ಅಂತ ಹೇಳಿದ್ರೆ, ಇವಾಗ ನೆಗ್ಲಿಜಿಬಲ್ ಕಾಂಪಿಟೇಟರ್ಸ್ ಅಂತ ಹೇಳ್ಬೋದು, ಇವ್ರು ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಸೊ ಆಕಾಶ ಏರ್ ಆಗಿರ್ಬೋದು, ಹಾಗೆಯೇ ನಮ್ಮ ಈ ಏರ್ ಇಂಡಿಯಾ, ಟಾಟಾದವ್ರು ಏನು ತೊಗೊಂಡಿದ್ದಾರೆ, ಏರ್ ಇಂಡಿಯಾ, ಇವೆಲ್ಲರೂ ಕೂಡ ಒಂದು ಹೇಳುವಂಥ ಒಂದು ಕಾಂಪಿಟೇಷನ್ ಏನಲ್ಲ, ನೆಗ್ಲಿಜಿಬಲ್ ಆಗಿರ್ತಕ್ಕಂಥ ಒಂದು ಕಾಂಪಿಟೇಷನ್ ಅಂತ ಕೊಡ್ತವೆ. ಬ್ಯಾಲೆನ್ಸ್ ಶೀಟ್ನ ನೋಡೋದಾದರೆ ನೋಡಿ, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಮೇಯ್ನಾಗಿ ನಮಗೆ ಸಾಲ ಮುಕ್ತವಾಗಿರ್ತಕ್ಕಂಥ ಕಂಪ್ನಿಗಳು ಬೇಕು. ಇಲ್ಲಿ ನೋಡ್ರಿ, ಜಮಾನ್ದಲ್ಲಿ 346 ಇತ್ತು, 381 ಆಯಿತು, 416 ಆಯಿತು, ಇಲ್ಲಿ ಕಂಪ್ಲೀಟ್ ಝೀರೋ ಇವಾಗ. ಓಕೆ, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ನ ನೋಡೋದಾದರೆ ನೋಡ್ರಿ, 3480, 2252, 1891 ಆಯಿತು. ಅಂದರೆ ಇನ್ನೊಂದು 2-3 ವರ್ಷದಲ್ಲಿ ಇದನ್ನೂ ಕೂಡ ಇವರು ಝೀರೋ ಮಾಡಿಬಿಡ್ತಾರೆ. ಯಾವುದೋ ಶಾರ್ಟ್ ಟರ್ಮ್ ಬಾರೋಯಿಂಗ್ ಕೂಡ ಇವರು ಝೀರೋ ಮಾಡಿಬಿಡ್ತಾರೆ. ಅದೇನು ದೊಡ್ಡ ಇಶ್ಯೂ ಏನು ಅಲ್ಲ ಅವರಿಗೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ನೋಡಿ, ನಾನು ಮುಂಚೆನೇ ಹೇಳಿದೆ ನಿಮಗೆ, ಜಮಾನ್ದಲ್ಲಿ ಒಂದು ಟೈಮಲ್ಲಿ ನೆಗೆಟಿವಲಿ ಪರ್ಫಾರ್ಮೆನ್ಸ್ ಮಾಡ್ತಿರ್ತಕ್ಕಂಥ ಒಂದು ಕಂಪನಿ ನೋಡಿ, ಇಲ್ಲಿ ಮೈನಸ್. ಸೊ ಎಲ್ಲವೂ ಕೂಡ ಎಲ್ಲ ಇದೆ, ಅದೇ ಇದೆ. ಸೊ ಲಾಸ್ಟಿಗೆ ಇತ್ತೀಚಿನ ವರ್ಷಗಳಲ್ಲಿ ಪರವಾಗಿಲ್ಲ ಅಂತಕ್ಕಂಥ ಒಂದು ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ. EPS ಅರ್ನಿಂಗ್ ಪರ್ ಶೇರ್ ನೋಡಿ, ಎಲ್ಲದು ಮೈನಸ್ ಇಲ್ಲಿ ತನಕನೂ, ಇಲ್ಲಿಂದ ಪರವಾಗಿಲ್ಲ, ಅಂದರೆ ಓಕೆ ಪರ್ಫಾರ್ಮೆನ್ಸು ಚೆನ್ನಾಗಿದೆ ಅಂತಕ್ಕಂಥ ಒಂದು ಪರ್ಫಾರ್ಮೆನ್ಸನ್ನು ತೋರಿಸಿದೆ. ಓಕೆ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನನ್ನು ನೋಡೋದಾದರೆ ನೋಡಿ, ಪ್ರಮೋಟರ್ಸ್ ಹತ್ರ 55% ಇದೆ. ಮುಂಚೆ ಎಷ್ಟಿತ್ತು? 63% ಇತ್ತು. 63% ಇದ್ದಿದ್ದು ಯಾರ ಹತ್ರ ಹೋಯಿತು? ಒಂದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆಗಿರ್ಬೋದು, ಅಥವಾ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆಗಿರ್ಬೋದು. ಸೊ ಅವ್ರ ಹತ್ರ ಹೋಗಿದೆ. ಸೊ ಓಕೆ ಫೈನ್, ಏನು ವರಿ ಏನಿಲ್ಲ. ಸೊ ಉಳಿದಿರ್ತಕ್ಕಂಥ 4% ಏನಿದೆಯಲ್ಲ, ಇದು ಪಬ್ಲಿಕ್ ಹತ್ರ ಇದೆ. ಅಂದರೆ ನಿಮ್ಮಂಥವ್ರ ಹತ್ರ, ನಿಮ್ಮವ್ರಂಥ ರಿಟೇಲ್ ಇನ್ವೆಸ್ಟರ್ಸ್ಗಳಿದ್ದೀವಿ ನಾವು. ಸೊ ನಮ್ಮವ್ರ ಹತ್ರ ಈ 4% ಉಳಿದಿದ್ದು ಇದೆ. ಒಂದು ಕಡೆಯಿಂದ ನೋಡೋದಾದರೆ ಓಕೆ ಅಂತಕ್ಕಂಥ ಒಂದು ಶೇರ್ ಇದು. ಸೊ ಕನ್ಕ್ಲೂಷನಲ್ಲಿ ನಾನು ಹೇಳೋದಷ್ಟೇ, ನಿಮಗೆ ಈ ಒಂದು ಬಿಸ್ನೆಸ್ ಅರ್ಥ ಆಗುತ್ತಾ? ಈ ಬಿಸ್ನೆಸ್ಸಲ್ಲಿ ನಿಮಗೆ ಇಷ್ಟ ಇದೆಯಾ? ಇಷ್ಟ ಇದೆಯಾ ಅನ್ನೋದಕ್ಕಿಂತನೂ ಈ ಬಿಸ್ನೆಸ್ ನಿಮಗೆ ಫಸ್ಟ್ ಆಫ್ ಆಲ್ ಅರ್ಥ ಆಗುತ್ತಾ? ಈ ಕಂಪ್ನಿ ಬಗ್ಗೆ ನಿಮಗೆ ಗೊತ್ತಾ? ಸೊ ಅಂದರೆ ಮಾತ್ರ ಹೋಗ್ರಿ. ಓಕೆ, ಹೊಸ ಪ್ರಾಜೆಕ್ಟ್ಗಳು ಬರ್ತಿದ್ದಾವೆ, ಹೊಸ ಆರ್ಡ್ರ್ ಕೊಡ್ತಿದ್ದಾರೆ ಇವರು, ಏರ್ಕ್ರಾಫ್ಟ್ಗಳನ್ನು ಖರೀದಿ ಮಾಡ್ತಿದ್ದಾರೆ ಅಂತ ಮಾತ್ರಕ್ಕೆ ಫ್ಯೂಚರ್ಲಿ ಹೋಗ್ಬಿಟ್ಟು ಒಳ್ಳೆ ಕ್ಲಿಕ್ ಆಗುತ್ತೆ, ನಮಗೆ ಒಳ್ಳೆ ಒಂದು ರಿಟರ್ನ್ ಬರುತ್ತೆ ಅಂತ ದಯವಿಟ್ಟು ಅನ್ಕೋಬೇಡಿ. ಸೊ ಹಾಗೆ ನೋಡೋದಾದರೆ ಜೆಟ್ ಏರ್ವೇಸ್ ಆಗಿರ್ಬೋದು, ಈ ಮುಂಚೆನೇ ಹೇಳಿದೆ ನಾನು, ಕಿಂಗ್ಫಿಷರ್ ಆಗಿರ್ಬೋದು, ಎಲ್ಲೋ ಇರ್ತಿತ್ತು, ಇವಾಗ ಎಲ್ಲಿದೆ ಹೇಳಿ ಹೆಸರಿಲ್ದಂಗೆ ಹೋಗ್ಬಿಟ್ಟಿದ್ದಾವೆ. ಸೊ ಆ ಒಂದು ಸ್ಟಡಿಯನ್ನು ಮಾಡಿ, ಎಲ್ಲವೂ ಕೂಡ ಗೂಗಲಲ್ಲೇ ಸಿಗುತ್ತೆ, ಎಲ್ಲವೂ ಕೂಡ ನಿಮ್ಮ ಫಿಂಗರ್ ಟಿಪ್ಪಲ್ಲೇ ಇದೆ. ಯಾರು ಕೂಡ ಅಷ್ಟಾಗಿ ತಲೆ ಕೆಡ್ಸ್ಕೊಳಲ್ಲ ಇದ್ರ ಬಗ್ಗೆ ಎಲ್ಲ. ಓಕೆ, ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.